ಜಿಲ್ಲೆಯಲ್ಲಿ ಮರಳಿನ ಅಭಾವ ಮತ್ತು ಕೂಲಿ ಕಾರ್ಮಿಕರಿಗೆ ಸಮಸ್ಯೆಯಾಗಿದ್ದು ಬಿಜೆಪಿಗರಿಂದ ಎಂದು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಭಟ್ಕಳದಲ್ಲಿ ಆರೋಪಿಸಿದ್ದಾರೆ. ಭಟ್ಕಳದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್, ಜಿಲ್ಲೆಯಲ್ಲಿ ಮರಳಿನ ಅಭಾವ ಮತ್ತು ಅರಾಜಕತೆಗೆ ಹಸಿರು ಕೋರ್ಟ್ನಲ್ಲಿ ದಾವೆ ಹಾಕಿದ್ದ ಜಿಲ್ಲೆಯ ಬಿಜೆಪಿಗರಿಂದಲೇ ಜನಸಾಮಾನ್ಯರಿಗೆ ಮತ್ತು ಇದನ್ನೇ ನಂಬಿ ಜೀವನ ನಡೆಸುತ್ತಿರುವ ಕೂಲಿ ಕಾರ್ಮಿಕರಿಗೆ ಸಮಸ್ಯೆಯಾಗಿದೆ. ಇದರಿಂದ ಜಿಲ್ಲೆಯಲ್ಲಿ ಕಾಮಗಾರಿ ನಿಂತಿದ್ದು ನ್ಯಾಯಾಲಯದಲ್ಲಿನ ದಾವೆ ವಾಪಸ್ಸು ತೆಗೆದುಕೊಂಡರೆ ಮಾತ್ರ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಇಡೀ ಜಿಲ್ಲೆಯಲ್ಲಿ ರೇತಿಯ ಸಮಸ್ಯೆ ಉಲ್ಬಣವಾಗಿದೆ. ಇದು ದಿನಕ್ಕೊಂದು ತಿರುವು ಪಡೆದುಕೊಂಡಿದೆ. ಜನರಲ್ಲಿ ರೇತಿ ಅಭಾವ ಸೃಷ್ಟಿಯಾಗಲಿಕ್ಕೆ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಹಾಗೂ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಕಾರಣ ಎಂಬ ಆರೋಪ ಮಾಡುತ್ತಿದ್ದಾರೆ. ಈ ಬಗ್ಗೆ ಕೆಲ ದಿನದ ಹಿಂದೆ ಕಾರವಾರದಲ್ಲಿ ನಡೆದ ಜಿಲ್ಲಾ ಕೆಡಿಪಿಯಲ್ಲಿ ರೇತಿಯ ವಿಚಾರದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಸವಿಸ್ತಾರವಾಗಿ ಉತ್ತರಿಸಿ ಸ್ಪಷ್ಟಪಡಿಸಿದ್ದಾರೆ ಎಂದು ಹೇಳಿದರು. ಇವತ್ತು ಜನರು ಹಿಡಿ ಸಾಕವನ್ನ ಹಾಕುವಂತ ಒಂದು ಪ್ರಮೇಯ ಉದ್ಭವವಾಗಿದೆ. ಇದಕ್ಕೆ ಕಾರಣ ನೇರವಾಗಿ ನಾನು ಹೇಳ್ತಾ ಇರೋದು, ಇದಕ್ಕೆ ಕಾರಣ ಬಿಜೆಪಿಯವರು. ಅದಕ್ಕೆ ಅವರು ಸ್ಪಷ್ಟೀಕರಣವನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳ್ತೇನೆ. ಅವತ್ತು ನಮ್ಮ ಸಚಿವರು ಏನು ಅಲ್ಲಿ ಕೆಡಿಪಿ ಸಭೆ ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ರು. ಆ ನಂತರದಲ್ಲಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದಕ್ಕೂ ಒಂದು ಕೌಂಟರ್ ಕೊಟ್ಟರು. ಆದ್ರೆ ಅದರಲ್ಲಿ ಯಾವುದು ಕೂಡ ತತ್ವ ಆದರ್ಶಗಳದರಲ್ಲಿ ಇರಲಿಲ್ಲ. ತಿಳ್ಕೊಳ್ಬೇಕು ಅಂದ್ರೆ ತಮಗೆ ಗೊತ್ತಿದೆ, ಇದನ್ನ ನಂಬಿಕೊಂಡು ಸಾವಿರಾರು ಜನ ವೃತ್ತಿ ಜೀವನವನ್ನ ಮಾಡಿಕೊಂಡಿದ್ದಾರೆ. ಕೂಲಿ ಕಾರ್ಮಿಕರು ಇರ್ಬೋದು, ಡಿಂಗಿಯವರು ಇರ್ಬೋದು, ಅಂದ್ರೆ ಬೋಟ್ ಅವರು ಇರ್ಬೋದು, ಲಾರಿ ಮಾಲೀಕರು ಇರ್ಬೋದು, ಡ್ರೈವರ್ ಇರ್ಬೋದು, ಹೀಗೆ ಸಾವಿರಾರು ಜನ ಅದನ್ನ ವೃತ್ತಿಯಾಗಿ ಈ ಒಂದು ಹೊಳಸಾಲಲ್ಲಿ ಬದುಕುವವರಿದ್ದಾರೆ. ಅದ್ರ ಜೊತೆಗೆ ರೀತಿ ಇಲ್ಲದೇನೆ ಈಗ ಅನೇಕ ಕಾಮಗಾರಿಗಳು, ಅಂದ್ರೆ ಮನೆಗಳಿರ್ಬೋದು, ಶೌಚಾಲಯಗಳಿರ್ಬೋದು, ರಸ್ತೆಗಳಿರ್ಬೋದು, ಕಾಮಗಾರಿಗಳು ಎಲ್ಲವೂ ಸ್ಥಗಿತ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಬಿಜೆಪಿಯವರು. ಅಂದ್ರೆ ಅವ್ರು ಮಾಡಿದ್ರೆ ಓಕೆ, ಅಂದ್ರೆ ಮತ್ತೊಬ್ಬರ ದಂಧೆಯನ್ನ ಅಥವಾ ಉದ್ಯೋಗವನ್ನ ಮಾಡಬಾರದು ಅನ್ನುವಂತ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಇದು ಅಕ್ಷಮ್ಯ ಅಪರಾಧ. ಸಮಾಜದಲ್ಲಿ ಒಂದು ಒಡಕನ್ನ ಮೂಡಿಸಿ ಅಥವಾ ಆಡಳಿತ ಪಕ್ಷಕ್ಕೆ ಮುಜುಗರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳುವುದಿಷ್ಟೇ, ಅವ್ರು ಯಾರು ದಾವೆ ಹೋಗಿದ್ದಾರೆ, ನಾಳೆನೆ ಅವ್ರು ದಾವೆ ಹೋದಂತ ಅವರು ಆ ಕೇಸನ್ನ ವಾಪಸ್ ತಗೊಂಡ್ರೆ ನಮ್ಮ ಸರ್ಕಾರ, ನಮ್ಮ ಸಚಿವರು ಕೂಡಲೇ ಮತ್ತು ಪುನಃ ಆ ಒಂದು ರೀತಿಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಜನಸಾಮಾನ್ಯರಿಗೆ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂತ ಭರವಸೆ ನಮಗಿದೆ. ಸರಾಗವಾಗಿ ಮತ್ತು ಅಧಿಕೃತ ಪಾಸ್ ಮೂಲಕ ಜನರಿಗೆ ಸಿಗುತ್ತಿದ್ದ ರೀತಿಯನ್ನು ಅರಾಜಕತೆಯಾಗಿ ಮಾಡಿದ್ದು ಬಿಜೆಪಿಯವರೇ ಆಗಿದ್ದು, ಇದಕ್ಕೆ ಬಿಜೆಪಿಗರೇ ನೇರವಾಗಿ ಕಾರಣ ಮತ್ತು ಹೊಣೆ. ಬಿಜೆಪಿಗರು ಜನರಲ್ಲಿ ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ರೇತಿಯಿಂದಲೇ ಕೂಲಿ ಕಾರ್ಮಿಕರು ಸೇರಿದಂತೆ ಸಾಕಷ್ಟು ದುಡಿಯುವ ಕಾರ್ಮಿಕರು ಅವಲಂಬಿಸಿದ್ದಾರೆ. ಹಾಗೂ ಅಭಿವೃದ್ಧಿಯ ಕಾರ್ಯದಲ್ಲಿ ಜಿಲ್ಲೆಯಲ್ಲಿ ಕಾಮಗಾರಿ ನಿಲ್ಲಲು ಸಹ ಬಿಜೆಪಿಗರೇ ಕಾರಣ ಎಂದರು. ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಜನಸಾಮಾನ್ಯರಲ್ಲಿ ರೇತಿ ಸ್ಥಗಿತಕ್ಕೆ ಸರ್ಕಾರ ಮತ್ತು ಸಚಿವರು ಕಾರಣ ಎಂದು ಹೇಳುತ್ತಿದ್ದಾರೆ. ಇದು ಬಿಜೆಪಿಯವರೇ ದಾಂಧಲೆ ಮಾಡಿಕೊಂಡು ಜನರಿಗೆ ಸಮಸ್ಯೆ ಕೊಡುತ್ತಿದ್ದಾರೆ. ಪಾಸ್ ನೀಡಿದ್ದು ಮತ್ತು ಮರಳುಗಾರಿಕೆ ಬಂದ್ ಮಾಡಿಸಬೇಕು ಎಂದು ಹೇಳುವ ಬಿಜೆಪಿಗರಿಗೆ ನ್ಯಾಯಾಲಯದಲ್ಲಿ ಹಾಕಿದ ದಾವೆ ವಾಪಸ್ಸು ತೆಗೆದುಕೊಳ್ಳಲಿ. ಇದರ ಬದಲಿಗೆ ಸರ್ಕಾರಕ್ಕೆ ಮತ್ತು ಸಚಿವರನ್ನ ರೇತಿ ವಿಚಾರದಲ್ಲಿ ಆರೋಪಿಸಬೇಡಿ ಎಂದು ಹೇಳಿದರು. ಸವಿಸ್ತರವಾಗಿ ನಮ್ಮ ಮಂಕಿ ಬ್ಲಾಕ್ ಅಧ್ಯಕ್ಷ ಹೇಳಿದ್ದಾರೆ. ಈಗ ಜನರ ಮನಸ್ಸಿಗೆ ಅಂತ ಹೇಳ್ಬಿಟ್ರೆ ಈ ಮರಳುಗಾರಿಕೆ ನಿಲ್ಲುವ ಕಾರಣ ನಮ್ಮ ಪ್ರಾಣ ಸರ್ಕಾರ ಮತ್ತು ನಮ್ಮ ಸಚಿವರ ಹೆಸರು ಹೇಳ್ತಾ ಇದ್ದಾರೆ. ಕೆಲವು ಕಡೆ ಅದು ಹೇಳೋದು ಯಾರಂತ ಹೇಳ್ಬಿಟ್ರೆ ಈ ಬಿಜೆಪಿಯವರು. ಅದಕ್ಕೆ ಅವ್ರಿಗೆ ನಿಮ್ಗೆ ಗೊತ್ತುಂಟು, ಎಲ್ಲ ಕಡೆಯಲ್ಲಿ ದಾಂಧಲೆ ಮಾಡ್ಕೊಂಡೆ ಅವರು ರಾಜಕೀಯ ಮಾಡೋದು. ನಮ್ಮ ಉದ್ದೇಶ ಹೇಳ್ಬಿಟ್ರೆ ಈಗಾಗಲೇ ನಮ್ಮ ಸಚಿವರ ಕಾರ್ಯಾಲಯ ಅಂತ ಹೇಳಿದ್ರೆ ಅವ್ರು ಯಾವತ್ತು ಬಡವರ ಪರವಾಗಿರೋರು. ಹಾಗಾಗಿ ಇದರಲ್ಲಿ ಅವರು ಏನು ಅಪಾಯ ಮಾಡ್ತಾ ಇದ್ದಾರೆ ಅದು ಎಳ್ಳಷ್ಟು ಅದನ್ನು ಹುರುಳಿಲ್ಲ. ಯಾಕಂತಂದ್ರೆ ಈಗಾಗಲೇ ನಮ್ಮ ಇವರು ಹೇಳಿದ್ರೆ ಈಗ 45 ಜನಕ್ಕೆ ಪಾಸ್ ಕೊಟ್ಟ ನಂತರ ನಮ್ಮ ನೆರೆಯ ಕುಮಟಾ ಕ್ಷೇತ್ರದ ಶಾಸಕರು ಲಿಂಗಶೆಟ್ಟರು ಆ ವಿಷಯವನ್ನ ವಿಧಾನಸೌಧದಲ್ಲಿ ಮಂಡನೆ ಮಾಡ್ತಾರೆ. ಅಂದರೆ ಪಾಸ್ ಕೊಟ್ಟಿದ್ದ ತಪ್ಪು ಮತ್ತು ಮರಳುಗಾರಿಕೆ ಮಾಡಲಿಕ್ಕಿಲ್ಲ ಅಂತ. ಇದು ನೋಡಿ ಈಗ ಎಷ್ಟು ಮುಂದೆ ಸಾಬಿಟ್ರಲ್ಲಿ ಇದೇ 11 ಜನ ಬಿಜೆಪಿಯ ವಿವಿಧ ಹುದ್ದೆಯನ್ನು ಅಲಂಕಾರ ಮಾಡಿಕೊಂಡು ಇವತ್ತು ಯಾರು ಓಟ್ ಹೋಗಿದ್ದಾರೆ
ಅದೇ ಪಕ್ಷ ಶಾಸಕರು ಅಲ್ಲಿ ಕ್ವೆಶ್ಚನ್ ಮಾಡ್ತಾರೆ, ಅಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ. ಇದು ದ್ವಂದ್ವ ನೀತಿ. ಅಂದರೆ ಜನರಿಗೆ ಕಷ್ಟ ಕಾರ್ಪಣ್ಯಕ್ಕೆ ನಾವೇನಾದ್ರೂ ಮಾಡ್ಬೇಕಂತ ಬಿಟ್ಟರೆ ರಾಜಕೀಯ ಮಾಡಬಾರ್ದು. ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಮಂಕಿ ಕಾಂಗ್ರೆಸ್ ಬ್ಲಾಕ್ ಡಿಸಿಸಿ ಸದಸ್ಯ ಜಾಕಿ ಅಲ್ಮೇಡಾ, ಕಾಂಗ್ರೆಸ್ ಮುಖಂಡ ನಾರಾಯಣ್ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಮಂಕಿ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯ ಅಣ್ಣಪ್ಪ ಗೌಡ ಮುಂತಾದವರು ಇದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.